ನಾನು ಏನ್ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂದ್ರೆ ಯಾವ ರೀತಿಯಲ್ಲಿ ಈ ಇಶ್ಯೂವನ್ನು ಇಟ್ಕೊಂಡು ವ್ಯಾಪಕವಾಗಿ ಸದನ ಹೊರಗಡೆ ಕೂಡ ಒಳಗಡೆ ಮಾತನಾಡ್ತಾ ಇದ್ರಿ, ಓಕೆ, ಹೊರಗಡೆ ಕೂಡ ಜಾತ್ರೆಗಳು ನೀವು ತಗೊಂಡು ರ್ಯಾಲಿಗಳು ತಗೊಂಡು ಮುಸಲ್ಮಾನ್ ಸಮುದಾಯದ ವಿರುದ್ಧವಾಗಿ ನೀವು ಏನ್ ಭಾಷಣಗಳು ಮಾಡ್ತಾ ಇದ್ದೀರಿ. ಯಾಕಂದ್ರೆ ಈಗ ಮೈನಾರಿಟಿ ಮಿನಿಸ್ಟ್ರು ಈಗ ಮಾತನಾಡಿದ್ರು, ವಫ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರು, ಬಿಜೆಪಿಯವರಿನ ಪ್ರಕರಣ ಮಾನ್ಯ ಅಧ್ಯಕ್ಷರೇ 11 ಎಕರೆ ಸಂಬಂಧಪಟ್ಟ ಪ್ರಕರಣಕ್ಕೆ ಯತ್ನಾಳ್ ಅವರು 1200 ಎಕರೆ ಬಗ್ಗೆ ಎಕರೆ ಪ್ರಕರಣ ಅಂತ ಹೇಳ್ಬಿಟ್ರು. ಜನರಲ್ಲಿ ಆತಂಕ ಸೃಷ್ಟಿ ಮಾಡ್ಬಿಟ್ರು. ಅಲ್ಲ, ಒಂದ್ ನಿಮಿಷ, ಅಲ್ಲಿ ಇರ್ತಕ್ಕಂಥದ್ದು ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ವಫ್ ಅದಾಲತ್ ನಡೆಯುವಾಗ, ಅವ್ರು ಹೋಗಿಲ್ಲ. ಯಾಕೆ ಹೋಗಿಲ್ಲ? ಅಲ್ಲೇ ಹೋಗಿ ಫೈಟ್ ಮಾಡ್ಬೇಕಾಗಿತ್ತು. ಅನ್ಯಾಯ ಆಗಿದ್ರೆ ರೈತರ ಪರವಾಗಿ ಆ ವಫ್ ಅದಾಲತ್ ನಲ್ಲಿ ಅವರೊಬ್ಬ ಶಾಸಕರಾಗಿ ಅಲ್ಲಿ ಯಾಕೆ ಮಾತನಾಡಿಲ್ಲ? ಬೇರೆ ವೇದಿಕೆ ಸೃಷ್ಟಿ ಮಾಡಿ ಕೋಮುವಾದಿ ಭಾಷಣಗಳು ಮಾಡಿಕೊಂಡು ಒಂದು ಸಮುದಾಯನ ಒಂದು ವಿಲನ್ ತರ ಬಿಂಬಿಸ್ಬಿಟ್ರೆ ಸಮಾಜ ಒಗ್ಗೂಡ್ಸಕ್ಕಾಗುತ್ತಾ? ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಬಿಜೆಪಿಯ ಕರ್ನಾಟಕ ಮಾಡೆಲ್ ಏನಿತ್ತು, ವಫ್ ಪರ ಇತ್ತು. ಯಾವಾಗ ಕೇಂದ್ರ ಸರ್ಕಾರದಲ್ಲಿ ಆಯ್ತು, ಇವರು ಯೂಟರ್ನ್ ಮಾಡಿದ್ರು. ಇವರು ಕೇಂದ್ರದ ಬಿಜೆಪಿಯ ನಾಯಕರಿಗೆ ಮನವರಿಕೆ ಮಾಡ್ಕೋಬೇಕಾಗಿತ್ತು. ಇಲ್ಲ, ಇಷ್ಟು ದಿವಸ ಕರ್ನಾಟಕ ಬಿಜೆಪಿ ಬಂದಿದೆ, ಬಿಜೆಪಿನೇ ಕಮಿಟಿ ಮಾಡಿರ್ದು ಕರ್ನಾಟಕ ಬಿಜೆಪಿಯಿಂದಾನೇ ರೈತ ವಫ್ ಪರ ಹೋರಾಟ ಆಗಿದ್ದು. ಇಷ್ಟು ದಿವಸ ಅಲ್ಲಿಂದ ಒಂದೇ ಬಗೆಹರಿಸ್ತಾ ಇದ್ರೆ ನಮ್ಮ ತಪ್ಪ ಸಾಮಾನ್ಯ ಅಧ್ಯಕ್ಷ. ಇದೊಂದು ರಾಜಕೀಯ ಬಿಟ್ರೆ ಇದರಲ್ಲಿ ಏನೂ ಇಲ್ಲ, ಯಾರಿಗೂ ತೊಂದರೆ ಆಗೋದಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ವಕ್ಫ್ ವಿಚಾರದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಏನು 1995ರಲ್ಲಿ 2013ರಲ್ಲಿ ಆಗಿರ್ತಕ್ಕಂಥ ಒಂದು ತಿದ್ದುಪಡಿಗಳು, ಹಿಂದಿನ ಪ್ರಧಾನಮಂತ್ರಿಗಳು PV ನರಸಿಂಹರಾವ್ ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ತಿದ್ದುಪಡಿ ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ. 2-3 ಅಂಶಗಳನ್ನ ನಾ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ವಕ್ಫ್ ವಿಚಾರ ಏಕಾಏಕಿ ಕಳೆದ 2-3 ತಿಂಗಳಿಂದ ಚರ್ಚೆ ಬರೋದಕ್ಕೆ ಕಾರಣ ಏನು? ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇಂದ್ರದಲ್ಲಿ ವಕ್ಫ್ ಕಾಯ್ದೆಯನ್ನ ತಿದ್ದುಪಡಿ ತರಬೇಕು ಅಂತಕ್ಕಂಥದ್ದು ಸದುದ್ದೇಶ ಇಟ್ಕೊಂಡು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ರಚನೆ ಮಾಡಿ ದೇಶಾದ್ಯಂತ ಇದ್ರ ಬಗ್ಗೆ ಸಮಗ್ರ ಚರ್ಚೆ ಆಗಿ ಸೂಕ್ತವಾಗಿರ್ತಕ್ಕಂಥ ತಿದ್ದುಪಡಿ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆ ಆದಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲೂ ಕೂಡ ಈ ವಕ್ಫ್ ವಿಚಾರ ಹೆಚ್ಚು ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಹಿಂದೆಂದೂ ಕೂಡ ಈ ವಕ್ಫ್ ವಿಚಾರ ಎಷ್ಟೊಂದು ಚರ್ಚೆ ಆಗಿರಲಿಲ್ಲ. ನಾನು ಕೂಡ ಕಳೆದ ವಾರದಲ್ಲಿ ನಮ್ಮೆಲ್ಲ ಪ್ರಮುಖರ ತಂಡ ಬೀದರ್, ಗುಲ್ಬರ್ಗ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳ ಪ್ರವಾಸನ ನಾವು ಮಾಡಿದ್ವಿ. ಬೀದರ್ ಜಿಲ್ಲೆನೇ ಒಂದು ಉದಾಹರಣೆ ಕೊಡ್ತೇನೆ. ಬೀದರ್ ಜಿಲ್ಲೆನಲ್ಲೇನೆ ಸುಮಾರು 13,000ಕ್ಕೂ ಹೆಚ್ಚು ಎಕರೆಗಳು ಇವತ್ತು RTCಗಳಲ್ಲಿ ಕಲಂ 11ರಲ್ಲಿ ಇವತ್ತು ನಮೂದೇನ ಆಗ್ತದೆ. ಧರ್ಮಾಪುರ ಇರ್ಬೋದು, ಚಟ್ನಳ್ಳಿ ಇರ್ಬೋದು, ಊರಿಗೂರೇನೆ ಇವತ್ತು ಕಲಂ 11ರಲ್ಲಿ ಇವತ್ತು ವಕ್ಫ್ ಅಂತ ಹೇಳಿ ಇವತ್ತು ನಮೂದಾಗಿರ್ತಕ್ಕಂಥದ್ದು. ಇವತ್ತು ಆ ಭಾಗದ ರೈತರು ಇವತ್ತು ಆತಂಕಕ್ಕೆ ಈಡಾಗಿದ್ದಾರೆ. ಮಾನ್ಯ ಸಚಿವರು ಮಾತನಾಡ್ತಾ ಹೇಳಿದ್ರು, ಇವತ್ತು ರಾಜ್ಯದ ಅನೇಕ ರೈತರ ಒಂದು ಪಹಣಿಯಲ್ಲಿ ಕಲಂ 11ರಲ್ಲಿ ಏನು ವಕ್ಫ್ ಅಂತೇಳಿ ಎಂಟ್ರಿ ಆಗಿದೆ, ಕಲಂ 9ರಲ್ಲಿ ಎಂಟ್ರಿ ಮಾಡಿಲ್ಲ ಅನ್ನೋದು ನಮಗೂ ಗೊತ್ತಿದೆ. ಕಲಂ 11ರಲ್ಲಿ ಇವತ್ತೇನು ವಕ್ಫ್ ಅಂತೇಳಿ ಎಂಟ್ರಿ ಆಗಿದೆ. ಇವತ್ತು ರೈತರು ಯಾಕೆ ಆತಂಕಕ್ಕೀಡಾಗಿದ್ದಾರೆ ಅಂತ ಹೇಳಿದ್ರೆ, ರೈತರ ಜಮೀನುಗಳು ಕಲಂ 11ರಲ್ಲಿ ಏನು ಇವತ್ತು ವಕ್ಫ್ ಅಂತೇಳಿ ಎಂಟ್ರಿ ಆಗಿದೆ, ಆ ಜಮೀನನ್ನ ಇವತ್ತು ಅದ್ರ ಮೇಲೆ ಸಾಲನೂ ತಗೊಳಕ್ ಆಗ್ತಾ ಇಲ್ಲ. ಆ ಜಮೀನನ್ನ ಇವತ್ತು ಮಾರದೇ ಇರ್ತಕ್ಕಂಥ ಪರಿಸ್ಥಿತಿನೂ ಕೂಡ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ನಾನು ಇವತ್ತು ಹೇಳ್ತಕ್ಕಂಥ ಪ್ರಮುಖ ವಿಚಾರ, ಇವತ್ತು ರಾಜ್ಯದಲ್ಲಿ ಯಾಕೆ ಏಕಾಏಕಿ ಕಳೆದ 2-3 ತಿಂಗಳಿಂದ ಚರ್ಚೆ ಆಗ್ತಾ ಇದೆ?
ಮಾನ್ಯ ಆಡಳಿತ ಪಕ್ಷದ ಸದಸ್ಯರು ಬಹಳ ಉದ್ವೇಗದಿಂದ ಕೆಲವು ಮಾತುಗಳನ್ನು ಹೇಳಿದ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಂತ ಪ್ರವಾಸ ಮಾಡಿ ಇವತ್ತು ವಕ್ ವರ್ಸಸ್ ರೈತರು ಅಂತೇಳಿ ಬಿಂಬಿಸ್ತಾ ಇದ್ದಾರೆ, ವಕ್ ವರ್ಸಸ್ ಹಿಂದೂಗಳು ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಎನ್ನುವ ಮಾತನ್ನ ಆಡಳಿತ ಪಕ್ಷದ ಸದಸ್ಯರು ಹೇಳಿದ್ರು. ಆದ್ರೆ ನಾನು ಇವತ್ತು ತಮ್ಮ ಮೂಲಕ ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ರಾಜ್ಯದಲ್ಲಿ ಇವತ್ತು ರೈತರ ವಿರುದ್ಧ ವಕ್ಫ್ ಬೋರ್ಡ್ ಇದೆ, ಹಿಂದೂಗಳ ವಿರುದ್ಧ ವಕ್ಫ್ ಬೋರ್ಡ್ ಇದೆ ಅಂತ ಹೇಳಿ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸದಸ್ಯಗಳೇ ಕಾರಣ. ಇವತ್ತು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಏನು ಹಿಂದೆ ದಿನಾಂಕ 8/9/24 ಏನು ಬಿಜಾಪುರ ಜಿಲ್ಲೆನಲ್ಲಿ ನಡೆದಂತ ವಕ್ ಅದಾಲತ್ ಸಭೆ ಇವತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಎಲ್ಲರೂ ಸಹ ಇದ್ರ ಸಭೆಯಲ್ಲಿ. ಒಂದೇ ನಿಮಿಷ ಓದ್ತೇನೆ, ಅದರಲ್ಲಿ ಪ್ರೊಸೀಡಿಂಗ್ಸ್ ಅಲ್ಲಿ ಬರ್ತದೆ. ಮಾನ್ಯ ಸಚಿವರು ಈ ವಕ್ ಅದಾಲತ್ ಹಾಗೂ ವಕ್ ಪ್ರಗತಿ ಪರಿಶೀಲನೆಯನ್ನ ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ಮಾಡಲಾಗ್ತದೆ. ಈಗಾಗಲೇ ತಿಳಿಸಿದಂತೆ ಅಧಿಕಾರಿಗಳು ತಾವು ಹೇಳಿದಂತೆ ಕಾರ್ಯವನ್ನ ಮಾಡಬೇಕಾಗುತ್ತದೆ. ಈಗಾಗಲೇ ತಿಳಿಸಿದಂತೆ ಅಧಿಕಾರಿಗಳು ತಾವು ಹೇಳಿದಂತೆ ಕಾರ್ಯ ಮಾಡಬೇಕಾಗುತ್ತದೆ. ಇಲ್ಲದೇ ಇದ್ದಲ್ಲಿ ಅಂತವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕಾಗ್ತದೆ ಅಂತೇಳಿ ಮಾನ್ಯ ಸಚಿವರೇನಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಅಧಿಕಾರಿಗಳಿಗೆ ಇವತ್ತು ಬೆದರಿಕೆ ಆಗ್ತಕ್ಕಂಥ ಕೆಲಸ ಏನ್ ಮಾಡಿದ್ದಾರೆ. ಅದರ ನಂತರದಲ್ಲಿ ಇವತ್ತು ರಾಜ್ಯದಲ್ಲಿ ವಕ್ಫ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಸಚಿವರು ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ಮಾನ್ಯ ಆಡಳಿತ ಪಕ್ಷ ಸದಸ್ಯರು ಹೇಳಿದ್ರು, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸುಮಾರು 4,500 ಎಕರೆಗೂ ಹೆಚ್ಚು ರೈತರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಅಂತೇಳಿ. ನಾವು ಅದನ್ನ ಅಲ್ಲಗಳಿಸ್ತಾ ಇಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಯಾವುದೇ ಸಚಿವರಾಗಿ ಜಿಲ್ಲೆಗಳಿಗೆ ಹೋಗಿ ಅದಾಲತ್ ಮಾಡಿ ರೈತರಿಗೆ ರಾತ್ರೋರಾತ್ರಿ ಅವರ ನೋಟಿಸ್ ಅನ್ನ ಕೊಡಿ ಅಂತೇಳಿ ಯಾರು ಕೂಡ ಆದೇಶ ಮಾಡಿರಲಿಲ್ಲ. ಅಧಿಕಾರಿಗಳ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಆದ್ರೆ ಇವತ್ತು ರಾಜ್ಯದಲ್ಲಿ ನಡ್ತಾ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಅಲ್ಪಸಂಖ್ಯಾತರನ್ನ ಖುಷಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ. ನಾವೇನು ಅಲ್ಪಸಂಖ್ಯಾತ ವಿರೋಧಿಗಳು ಅಂತ ಹೇಳ್ತಾ ಇಲ್ಲ, ಆದ್ರೆ ಅಲ್ಪಸಂಖ್ಯಾತರನ್ನ ಖುಷಿ ಪಡಿಸಕ್ ಹೋಗಿ ಇವತ್ತು ರೈತರಿಗೆ ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರ ಇವತ್ತು ಹೊಣೆಯನ್ನು ಹೊತ್ಕೋಬೇಕಾಗ್ತದೆ. ಇವತ್ತು ರೈತರು ಇವತ್ತು ಕಂಗಾಲಾಗಿದ್ದಾರೆ. ಇವತ್ತು ವಕ್ಫ್ ವಿಚಾರದಲ್ಲಿ ಏನು ಕಲಂ 11 ಇವತ್ತು ವಕ್ಫ್ ಅಂತೇಳಿ ನಮೂದಾಗಿದೆ. ರೈತರು ಇವತ್ತು ಸಾಲನ್ನು ತಗೊಳಕ್ಕಾಗ್ತಾ ಇಲ್ಲ, ಆ ಜಮೀನನ್ನ ಮಾರೋದಕ್ಕೂ ಕೂಡ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂತ ಪರಿಸ್ಥಿತಿಗೆ ಕಾರಣ ರಾಜ್ಯ ಸರ್ಕಾರ. ಮಾನ್ಯ ಸಭಾಧ್ಯಕ್ಷೆ ಹೇಳಿದ್ರು, ನಿಮ್ದೇ ಕೇಂದ್ರ ಸರ್ಕಾರ ಇತ್ತು, ನೀವು ತಿದ್ದುಪಡಿ ಮಾಡಿ ಅಂತ. ಹೌದು, ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ, ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ರೈತನಿಗೆ ಅನ್ಯಾಯ ಆಗಬಾರ್ದು. ಇವತ್ತು ಏನಾಗ್ತದೆ, ನಮ್ಮ ರಾಜ್ಯದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಇವತ್ತು ದೇವಸ್ಥಾನಗಳು, ಮಠಮಾನ್ಯಗಳಿಗೂ ಕೂಡ ಇವತ್ತು ನೋಟಿಸ್ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಪ್ರಧಾನಮಂತ್ರಿಗಳು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ರೈತನಿಗೆ, ಯಾವುದೇ ಮಠಮಾನ್ಯಗಳಿಗೆ, ಯಾವುದೇ ದೇವಸ್ಥಾನಗಳಿಗೆ, ಹಿಂದೂಗಳಿಗೆ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ಕೇಂದ್ರದಲ್ಲಿ ತಿದ್ದುಪಡಿ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ. ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ರೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕಾಗ್ತದೆ. ಏನಾಗ್ತದೆ, ತಿದ್ದುಪಡಿ ಆದ್ರೆ ಕೇಂದ್ರ ಸರ್ಕಾರ ಇವತ್ತೇನು ತಿದ್ದುಪಡಿ ತರಬೇಕು ಅಂತ ಆಲೋಚನೆ ಮಾಡ್ತಾ ಇದೆ. ವಕ್ಫ್ ಆಸ್ತಿಗಳ ಹಕ್ಕುಗಳ ತೀರ್ಮಾನ ವಕ್ಫ್ ಮಂಡಳಿಯ ಬದಲಾಗಿ ಇವತ್ತು ಜಿಲ್ಲಾಧಿಕಾರಿಗಳು, ರಾಜ್ಯ ಕಂದಾಯ ಇಲಾಖೆಗೂ ಕೂಡ ಅದರಲ್ಲಿ ಜವಾಬ್ದಾರಿ ಬರ್ತದೆ. ಇವತ್ತು ವಕ್ಫ್ ಅಂತಂದ್ರೆ ಅವ್ರಿಗೆ ಪರಮಾಧಿಕಾರ ಸಿಕ್ಕಿರ್ತಕ್ಕಂಥದ್ದು. ಅದರ ಇದು ರಾಜ್ಯದಲ್ಲೂ ಕೂಡ ಅನಾಹುತ ಆಗ್ತದೆ, ದೇಶದಲ್ಲೂ ಕೂಡ ಅನಾಹುತ ಆಗ್ತದೆ. ಇದನ್ನ ತಪ್ಪಿಸ್ಬೇಕು ಅಂತೇಳಿ ಇವತ್ತು ಕೇಂದ್ರದಲ್ಲಿ ಇವತ್ತು ತಿದ್ದುಪಡಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತೇನು ಉದ್ವೇಗದಲ್ಲಿ ಮಾತನಾಡ್ತಾ ಇದ್ದಾರೆ. ನಾವು ಇವತ್ತು ಈ ಸದನದಲ್ಲಿ ಇವತ್ತು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ರಾಜ್ಯ ಸರ್ಕಾರದ ನಡವಳಿಕೆಯಿಂದ, ರಾಜ್ಯ ಸರ್ಕಾರದ ನಡವಳಿಕೆ ನೋಡಿದ್ರೆ ಇವರೇನು ಹಿಂದೂಗಳು ಅಥವಾ ಯಾರು ಮತಗಳೇ ಬಂದಿಲ್ಲ, ಅಲ್ಪಸಂಖ್ಯಾತರ ಮತಗಳಿಂದನೇ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಹೇಳಿ ಆ ಭ್ರಮೆಯಿಂದ ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಚಿವರಿಗೆ ನಾನು ಆಗ್ರಹವನ್ನ ಮಾಡ್ತೇನೆ, ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ರೆ ನಾವೇನು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಬೇಕು, ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಕು ಅಂತಲ್ಲ. ನೀವು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಲ್ಲ ಅಂತೇಳಿ ನಮಗೂ ಗೊತ್ತಿದೆ.
ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡೋದಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನಿಗೂ ಕೂಡ ಅನ್ಯಾಯ ಆಗಬಾರದು. ಸಾವಿರಾರು ಇತಿಹಾಸಗಳು ಇರ್ತಕ್ಕಂಥ ದೇವಸ್ಥಾನಗಳು ಮಠಮಾನ್ಯಗಳು ಕೂಡ ಇವರ ನೇತೃತ್ವದಿಂದ ಅನ್ಯಾಯ ಮಾಡಕ್ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಕುಮ್ಮಕ್ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಕ್ ಕೊಟ್ಟಿದೆ. ಅದನ್ನ ಮಾಡಬಾರ್ದು. ಹಾಗಾಗಿ 1973-74 ಗೆಜೆಟ್ ನೋಟಿಫಿಕೇಶನ್ ಏನಿದೆ ಅದು ವಿಡ್ರಾನು ಆಗಬೇಕು. ರೈತರಿಗೆ ಬೀದಿ ತರ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಕ್ ಕೊಟ್ಟಿದೆ ಅದು ತತ್ಕ್ಷಣ ನಿಲ್ಲಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.